ನಮಸ್ಕಾರ ವೀಕ್ಷಕರೇ, ವೇದಾಂಗ ಜ್ಯೋತಿಷ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ವೃಷಭ ರಾಶಿಯವರಿಗೆ ಸಂಬಂಧಪಟ್ಟ ಹಾಗೆ ಬುಧ ದಶ ಬುಧಭುಕ್ತಿಯ ಫಲಗಳನ್ನು ತಿಳಿಸಿಕೊಡ್ತಾ ಹೋಗುತ್ತೇನೆ. ಈ ಬುಧ ದಶೆ ಅನ್ನತಕ್ಕಂಥದ್ದು 17 ವರ್ಷಗಳ ಕಾಲ ಇರುತ್ತೆ. ಹಾಗೆ ಬೇರೆ ಬೇರೆ ದಶೆಗಳಲ್ಲಿ ಈತನ ಭುಕ್ತಿ ಅನ್ನತಕ್ಕಂಥದ್ದು ಕೂಡ ಒಂದು 2 ವರ್ಷ 3 ವರ್ಷ ಹೀಗೆ ಸ್ವಲ್ಪ ಲಾಂಗ್ ಆಗಿರತಕ್ಕಂತಹ ಸಮಯದಲ್ಲಿರ್ತಕ್ಕಂತಹ ದಶಾಭುಕ್ತಿಗಳಿವನದ್ದು. ಹಾಗೆ ಈ ಬುಧ ದಶೆಯಲ್ಲಿ ವೃಷಭ ರಾಶಿಯವರಿಗೆ ಯಾವ ರೀತಿಯ ಫಲಗಳು ಬರುತ್ತೆ ನೋಡಿ. ಈ ಬುಧ ಅನ್ನತಕ್ಕಂಥವನು ವೃಷಭ ರಾಶಿಯವರಿಗೆ ದ್ವಿತೀಯ ರಾಶಿಯಾಧಿಪತಿ ಮತ್ತು ಪಂಚಮ ರಾಶಿಯಾಧಿಪತಿಯಾಗಿದ್ದಾನೆ. ನಿಮ್ಮ ಒಂದು ಮೂಲ ಜಾತಕದಲ್ಲಿ ನೀವು ಹುಟ್ಟುವಂತಹ ಸಮಯದಲ್ಲಿ ಈ ಬುಧ ಅನ್ನತಕ್ಕಂಥವನು ನಿಮ್ಮ ರಾಶಿಯಿಂದ ಯಾವ್ಯಾವ ರಾಶಿಯಲ್ಲಿ ಇದ್ದಾನೆ, ಹಾಗೆ ಅವನಿಗೆ ಬಲಗಳು ಯಾವ ರೀತಿ ಇದ್ದಾವೆ, ಅವನ ಯುತಿಯಲ್ಲಿ ಯಾವ ಗ್ರಹರಿದ್ದಾರೆ, ಇದರ ಆಧಾರದ ಮೇಲೆ ನಿಮಗೆ ಶುಭ ಮತ್ತು ಅಶುಭವಾಗಿರತಕ್ಕಂತಹ ಫಲಗಳು ಈ ಬುಧನಿಂದ ಉಂಟಾಗುತ್ತೆ. ಸೊ ಈ ಬುಧ ಅನ್ನತಕ್ಕಂಥವನು ನಿಮಗೆ ಶುಭ ಫಲಗಳನ್ನು ಕೊಡುವಂಥವನಾಗಿ ವಕ್ರಿಯಾಗಿಯೋ ಉಚ್ಚನಾಗಿಯೋ ಒಳ್ಳೆಯ ಭಾವಗಳಲ್ಲಿಯೋ ಅಥವಾ ಒಳ್ಳೆಯ ಭಾವಗಳಲ್ಲಿ ಒಳ್ಳೆಯ ಗ್ರಹರ ಜೊತೆಗೆ ಇರತಕ್ಕಂಥದ್ದು. ಸೊ ಈ ತರಹದ ಒಂದಷ್ಟು ಪರಿಸ್ಥಿತಿಗಳಲ್ಲಿ ನಿಮಗೆ ಒಳ್ಳೆಯ ಫಲಗಳನ್ನತಕ್ಕಂಥದ್ದು ಅನುಭವಕ್ಕೆ ಬರ್ತಾ ಹೋಗುತ್ತೆ. ಒಳ್ಳೆಯ ಫಲಗಳು ಯಾವ ರೀತಿ ಅನುಭವಕ್ಕೆ ಬರುತ್ತೆ ನೋಡಿ. ಈ ಬುಧ ಅನ್ನತಕ್ಕಂಥ ದ್ವಿತೀಯ ರಾಶಿಯಾಧಿಪತಿಯಾಗಿರೋದ್ರಿಂದ ನಿಮಗೆ ಆರ್ಥಿಕವಾಗಿರತಕ್ಕಂತಹ ಅಭಿವೃದ್ಧಿ ಅನ್ನತಕ್ಕಂಥದ್ದು ಉಂಟಾಗುತ್ತೆ. ಹಾಗೆ ನಿಮ್ಮ ಮಾತುಗಳಿಂದ ನಿಮಗೆ ಅಭಿವೃದ್ಧಿ ಗೌರವಗಳೆಲ್ಲವೂ ಕೂಡ ಸಿಗುತ್ತಾ ಹೋಗುತ್ತೆ. ಹಾಗೆ ಒಳ್ಳೆಯ ಪ್ರಭಾವಿ ಜನರ ಸಂಪರ್ಕಗಳನ್ನತಕ್ಕಂಥದ್ದು ನಿಮಗೆ ಉಂಟಾಗುತ್ತಾ ಹೋಗುತ್ತೆ. ಮತ್ತು ಈ ಬುಧ ಅನ್ನತಕ್ಕಂಥವನು ಪಂಚಮ ರಾಶಿಯಲ್ಲಿ ಇರೋದರಿಂದ ಒಳ್ಳೆಯ ಸಂತಾನ ಲಾಭಗಳನ್ನತಕ್ಕಂಥದ್ದು ಆಗುತ್ತಾ ಹೋಗುತ್ತೆ. ನಿಮಗೆ ಒಂದು ವಯಸ್ಸಾಗಿದ್ದರೆ ಅಥವಾ ನಿಮಗೆ ಆ ಒಂದು ವಯಸ್ಸಿನಲ್ಲಿಲ್ಲ, ನಿಮಗೆ ಒಂದು ವಿದ್ಯಾರ್ಥಿ ಜೀವನದ ಸಮಯ ಅಂತ ಆದರೆ ಒಳ್ಳೆಯ ವಿದ್ಯೆ ಅನ್ನತಕ್ಕಂಥದ್ದು ನಿಮಗೆ ಬರ್ತಾ ಹೋಗುತ್ತೆ. ವಿದ್ಯಾರ್ಥಿ ಜೀವನ ಸಂದರ್ಭದಲ್ಲಿ ನೀವೇನು ಕಲಿತೀರಿ ಅದು ನಿಮಗೆ ಜೀವನ ಪರ್ಯಂತ ಉಪಯೋಗಕ್ಕೆ ಬರುತ್ತೆ. ಕೆಲವರಿಗೆ ಏನಾಗುತ್ತೆ ಅಂತಂದರೆ ಅವ್ರು ಯಾವುದೋ ಒಂದು ವಿದ್ಯೆಯನ್ನು ಕಲಿತಿರ್ತಾರೆ, ಯಾವುದೋ ಒಂದು ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಅವರು ಪಡೆದಿರತಕ್ಕಂತಹ ವಿದ್ಯೆಗೂ ಅವ್ರು ಮಾಡ್ತಕ್ಕಂತಹ ಕೆಲಸಗಳಿಗೂ ಸಂಬಂಧವೇ ಇರೋದಿಲ್ಲ. ಈ ಬುಧ ದಶೆ ನಿಮಗೆ ಏನಾದರೂ ಒಳ್ಳೆಯ ಒಂದು ರೀತಿಯಲ್ಲಿ ನಡೀತಾ ಇದೆ, ಒಳ್ಳೆಯ ಒಂದು ಶುಭ ಫಲಗಳನ್ನು ಕೊಡುವಂತಹ ಬುಧ ದಶೆಯಾಗಿದೆ ಅಂತಾದರೆ ನೀವು ಕಲಿತಿರತಕ್ಕಂತಹ ವಿದ್ಯೆಗೆ ಸಂಬಂಧಪಟ್ಟಿರತಕ್ಕಂತಹ ಒಳ್ಳೆಯ ಅದ್ಭುತವಾಗಿರತಕ್ಕಂತಹ ಕೆಲಸಗಳನ್ನು ನೀವು ಪಡಿತೀರಿ. ಹಾಗೆ ಅದೇ ರೀತಿಯಾಗಿ ಈ ಒಂದು ಬುಧ ದಶೆ ಅನ್ನತಕ್ಕಂಥದ್ದು ನಿಮಗೆ ಕೆಟ್ಟ ಫಲಗಳನ್ನು ಕೊಡುವಂತಹ ದಶೆಯಾಗಿದ್ದರೆ ನೀವು ಆಡ್ತಕ್ಕಂತಹ ಮಾತಿನಿಂದ ನಿಮಗೆ ತೊಂದರೆಗಳು ಉಂಟಾಗುತ್ತಾ ಹೋಗುತ್ತೆ. ಹಾಗೆ ನೀವು ಪಡೆದಿರತಕ್ಕಂತಹ ವಿದ್ಯೆ 3 ಕಾಸಿಗೆ ಉಪಯೋಗಕ್ಕೆ ಬರೋದಿಲ್ಲ. ಕೆಲವೊಬ್ಬರು ಇರ್ತಾರೆ, ಅವರು ಲಾಯರ್ ಕಲ್ತಿರ್ತಾರೆ, ಡಬಲ್ ಡಿಗ್ರಿ ಇರುತ್ತೆ, ಕಿರಾಣಿ ಅಂಗಡಿ ಇಟ್ಟಿರ್ತಾರೆ ಅಥವಾ ಏನೋ ಒಂದು ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಾರೆ. ಲಾಯರ್ ಕಲ್ತಿದ್ದೇ ಉಪಯೋಗಕ್ಕೆ ಬರಲಿಲ್ಲ ಅವರಿಗೆ. ಈ ರೀತಿಯಾಗಿ ಒಂದಷ್ಟು ಅಶುಭವಾಗಿರತಕ್ಕಂತಹ ಫಲಗಳನ್ನತಕ್ಕಂಥದ್ದು ಅನುಭವಕ್ಕೆ ಬರುತ್ತೆ. ಕಲ್ತಿದ್ದು ಒಂದಾಗುತ್ತೆ, ಮಾಡೋದು ಇನ್ನೊಂದೇನೋ ಒಂದಾಗುತ್ತೆ. ಒಟ್ಟಿನಲ್ಲಿ ಜೀವನ ನಡೀತಾ ಇರುತ್ತೆ, ಆದರೆ ಆ ವಿದ್ಯಾರ್ಥಿ ಜೀವನ ಅನ್ನತಕ್ಕಂಥದ್ದು ಅವರಿಗೆ ಅಷ್ಟು ಚೆನ್ನಾಗಿ ಫಲಗಳನ್ನು ಕೊಟ್ಟಿರೋದಿಲ್ಲ. ಹಾಗೆ ಈ ಬುಧ ದಶೆಯಲ್ಲಿ ನೀವು ಮಾಡ್ತಕ್ಕಂತಹ ಇನ್ವೆಸ್ಟ್ಮೆಂಟ್ಗಳಿಗೆ ಒಂದಷ್ಟು ತೊಂದರೆಗಳು ಉಂಟಾಗುತ್ತೆ. ಏನೋ ಒಂದಷ್ಟು ದುಡ್ಡು ಹಾಕಿದ್ದೀರಿ, ಉಪಯೋಗ ಬರದೆ ಹಾಗೆ ಕೂತ್ಕೊಂಡ್ಬಿಟ್ಟಿದೆ. ಜಮೀನು ಖರೀದಿ ಮಾಡಿದ್ದೀರಿ, ಏನೋ ಒಂದಷ್ಟು ತಕರಾರಿಗಳಾಗ್ಬಿಟ್ಟು ಕೋರ್ಟ್ ಕೇಸ್ ಆಗಿಬಿಟ್ಟು ಏನೋ ಒಂದಷ್ಟು ತೊಂದರೆಗಳು ಉಂಟಾಗಿದೆ, ಆ ಜಮೀನು ಉಪಯೋಗ ಸಿಗ್ತಾ ಇಲ್ಲ, ಮಾರಾಟ ಮಾಡೋದಕ್ಕೂ ಆಗ್ತಾ ಇಲ್ಲ. ಈ ತರಹದ ಒಂದು ಪರಿಸ್ಥಿತಿ ಅನ್ನತಕ್ಕಂಥದ್ದು ಈ ಬುಧ ದಶೆಯಲ್ಲಿ ಉಂಟಾಗುತ್ತೆ. ಹಾಗೆ ಬುಧನಿಗೆ ತನ್ನದಾಗಿರತಕ್ಕಂತಹ ಒಂದಷ್ಟು ಕಾರಕ ಗುಣಗಳಿದ್ದಾವೆ. ಯಾವುದೇ ರಾಶಿಯಲ್ಲಿ ಇರಲಿ ಅವನು ಒಂದಷ್ಟು ವಿಷಯಗಳನ್ನು ಇನ್ಫ್ಲೂಯೆನ್ಸ್ ಮಾಡಿಯೇ ಮಾಡ್ತಾನೆ. ಅಂತಹ ವಿಚಾರಗಳಲ್ಲಿಯೂ ಸಹ ನಿಮಗೆ ಒಂದಷ್ಟು ಅನುಕೂಲತೆಗಳು ಅನಾನುಕೂಲತೆಗಳೆಲ್ಲವೂ ಕೂಡ ಉಂಟಾಗ್ತಾ ಹೋಗುತ್ತೆ. ಬುಧ ಅನ್ನತಕ್ಕಂಥವನು ಬಹಳ ಚಾಣಾಕ್ಷ, ಒಳ್ಳೆ ಪಂಡಿತ. ಶುಭ ಸ್ಥಾನಗಳಲ್ಲಿದ್ದರೆ, ಬಲವನ್ನು ಹೊಂದಿದರೆ ಒಳ್ಳೆ ಹಾಸ್ಯವಾಗಿರ್ತಕ್ಕಂತಹ ಮಾತನಾಡ್ತಾನೆ. ಬೈಯುವಾಗಲೂ ಕೂಡ ಒಂದು ಹಾಸ್ಯ ರುಚಿ ಅನ್ನತಕ್ಕಂಥದ್ದು ಅಲ್ಲಿರುತ್ತೆ. ಯಾರಿಗೂ ನೋವನ್ನು ಉಂಟು ಮಾಡದೆ ಅವನು ಏನು ಹೇಳಬೇಕೋ ಅದನ್ನು ಚೆನ್ನಾಗಿ ಹೇಳ್ತಾನೆ. ಅರ್ಥ ಆಗುವ ಥರ ಹಾಸ್ಯಮಯವಾಗಿ ಹಾಗೆ ಕುಶಲತೆಯಿಂದ ಒಳ್ಳೊಳ್ಳೆಯ ಮಾತುಗಳನ್ನು ಆಡ್ತಾ ಹೋಗ್ತಾನೆ ಈತ. ಇವನ ಬಲ ಅನ್ನತಕ್ಕಂಥದ್ದು ಇದೆ ಅಂತಾದರೆ ಲಾಯರ್ ಕೂಡ ಆಗಬಹುದು. ಅವನು ಯಾವ ರಾಶಿಯಲ್ಲಿ ಇದ್ದಾನೆ ಅನ್ನತಕ್ಕಂಥದ್ರ ಮೇಲೆ ಅವನ ಫಲಗಳನ್ನತಕ್ಕಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಬರ್ತಾ ಹೋಗುತ್ತೆ. ಕೆಲವೊಂದಷ್ಟು ರಾಶಿಗಳಲ್ಲಿದ್ದರೆ ಅವನ ಫಲಗಳನ್ನತಕ್ಕಂಥದ್ದು ಒಳ್ಳೆ ರೀತಿಯಲ್ಲಿ ನಿಮಗೆ ಅನುಭವಕ್ಕೆ ಬರುತ್ತೆ. ಕೆಲವೊಂದಷ್ಟು ರಾಶಿಗಳಲ್ಲಿ ಅವನ ಫಲಗಳನ್ನತಕ್ಕಂಥದ್ದು ಕೆಟ್ಟದಾಗಿ ಬರುತ್ತೆ. ಕೆಟ್ಟದಾಗಿ ಬಂದರೂ ಸಹ ಅಷ್ಟು ಪ್ರಖರವಾಗಿಯೇ ಬರುತ್ತೆ. ಒಳ್ಳೆಯದಾಗಿ ಬರೋದಾದರೂ ಕೂಡ ಅಷ್ಟು ಒಳ್ಳೆ ರೀತಿಯ ಪ್ರಖರವಾಗಿರ್ತಕ್ಕಂತಹ ಫಲಗಳೇ ಆ ಒಂದು ಬುಧನಿಂದ ಬರ್ತಾ ಹೋಗುತ್ತೆ. ಬುಧ ಅನ್ನತಕ್ಕಂಥವನು ಗಂಡು ಅಲ್ಲ, ಹೆಣ್ಣು ಅಲ್ಲ, ನಪುಂಸಕ. ಹಾಗೆ ಅವನ ರಾಶಿಗಳನ್ನತಕ್ಕಂಥ ದ್ವಿಸ್ವಭಾವ ರಾಶಿಗಳು ಮಿಥುನ ರಾಶಿ ಮತ್ತು ಕನ್ಯಾ ರಾಶಿ. ಈ ಬುಧನ ಒಂದು ಪ್ರಿಡಿಕ್ಷನ್ ಅನ್ನತಕ್ಕಂಥದ್ದು ಬಹಳ ಕಷ್ಟವಾಗಿರುತ್ತೆ. ವಿದ್ಯಾರ್ಥಿಗಳಿಗೆಲ್ಲ ಈ ಬುಧ ಅನ್ನತಕ್ಕಂಥವನು ಬಹಳಷ್ಟು ರೀತಿಯ ಒಳ್ಳೆಯ ಫಲಗಳನ್ನು ಕೊಡ್ತಾನೆ. ನಿಮ್ಮ ವಿದ್ಯಾರ್ಜನೆಯ ಸಂದರ್ಭದಲ್ಲಿ ಈ ಬುಧ ದಶೆ ಅನ್ನತಕ್ಕಂಥದ್ದು ಬಂದರೆ ಬಹಳ ಒಳ್ಳೆಯ ವಿದ್ಯೆ ಅನ್ನತಕ್ಕಂಥದ್ದು ಬರುತ್ತೆ. ಬಹಳ ಕಾಲದವರೆಗೆ ಇರುತ್ತೆ ಈ ವಿದ್ಯೆ ಅನ್ನತಕ್ಕಂಥದ್ದು. ಬುಧನಿಂದ ಬರತಕ್ಕಂತಹ ವಿದ್ಯೆ ಅನ್ನತಕ್ಕಂಥದ್ದು ಬಹಳ ಡೀಪಾಗಿ ಬರುತ್ತೆ.
ಬುಧ ಅನ್ನತಕ್ಕಂಥವನು ನಿಪುಣ, ಹಾಗೆ ಪಂಡಿತ, ಒಂದು ವಿಷಯದ ಬಗ್ಗೆ ಡೀಪ್ ಆಗಿರತಕ್ಕಂತಹ ನಾಲೆಜನ್ನು ಈ ಬುಧ ಅನ್ನತಕ್ಕಂಥವನು ಉಂಟು ಮಾಡುತ್ತಾನೆ. ಉದ್ಯೋಗದ ವಿಚಾರಕ್ಕೆ ಬಂದರೆ ಬುಧನಿಂದ ನಿಮಗೆ ಒಳ್ಳೆಯ ಉದ್ಯೋಗದ ಲಾಭ ಆಗುತ್ತೆ. ಹಾಗೆ ಬೇರೆ ಬೇರೆ ರೀತಿಯ ಉದ್ಯೋಗಗಳನ್ನು ಒಂದೇ ಸಮಯದಲ್ಲಿ ಮಾಡುವಂತಹ ಒಂದು ಯೋಗಗಳು ಕೂಡ ಈ ಬುಧನಿಂದಲೇ ಉಂಟಾಗತ್ತೆ. ಬುಧ ಅನ್ನತಕ್ಕಂಥವನು ನಿಮ್ಮ ಕುಂಡಲಿಯಲ್ಲಿ ನೀಚನಾಗದೆ, ಅಸ್ತನಾಗದೆ, ಪಾಪಗ್ರಹರ ಯುತಿಯಲ್ಲಿ ಇಲ್ಲದೆ, ಪಾಪಗ್ರಹರು ಅಂತಂದರೆ ರವಿ, ಕುಜ, ಶನಿ ಮತ್ತು ರಾಹುಕೇತುಗಳು, ಸೊ ಇವರ ಒಂದು ಸಂಪರ್ಕದಲ್ಲಿ ಆ ಬುಧ ಅನ್ನತಕ್ಕಂಥವನು ಇಲ್ಲ ಅಂತಾದರೆ ನಿಮಗೆ ಒಳ್ಳೆಯ ಫಲಗಳನ್ನತಕ್ಕಂಥದ್ದು ಅನುಭವಕ್ಕೆ ಬರುತ್ತೆ. ಹಾಗೆ ಈ ಬುಧ ಅನ್ನತಕ್ಕಂಥವನು ಚೆನ್ನಾಗಿ ಬಲಿಷ್ಠನಾಗಿ ಒಳ್ಳೆಯ ಗ್ರಹರ ಯುತಿಯನ್ನು ಹೊಂದಿ ಷಷ್ಟಾಷ್ಟಮ ದ್ವಾದಶ ಸ್ಥಾನಗಳಲ್ಲಿ ಇದ್ದಾನೆ ಅಂತಾದರೂ ಕೂಡ ನಿಮಗೆ ಒಂದಷ್ಟು ಕೆಟ್ಟ ಫಲಗಳನ್ನತಕ್ಕಂಥದ್ದು ಬರ್ತಾ ಹೋಗುತ್ತೆ. ಅಕಸ್ಮಾತ್ ಬುಧ ಅನ್ನತಕ್ಕಂಥವನು ನಿಮ್ಮ ಕುಂಡಲಿಯಲ್ಲಿ ಮೇಷರಾಶಿಯಲ್ಲಿದ್ದು ಷಷ್ಠ ಸ್ಥಾನದಲ್ಲಿ ಇದ್ದಾನೆ ಅಂತಾದರೆ ಸಾಲ ಮಾಡೋದರಲ್ಲಿ ಬಹಳ ನಿಪುಣರಾಗಿ ಬಿಡ್ತೀರಿ, ಅಥವಾ ಸುಳ್ಳು ಹೇಳುವಂಥದ್ರಲ್ಲಿ ಬಹಳ ನಿಪುಣರಾಗಿ ಬಿಡ್ತೀರಿ, ಅಸತ್ಯವಾದ ಮಾತುಗಳನ್ನು ಆಡುವಂಥದ್ರಲ್ಲಿ ನಿಪುಣರಾಗಿ ಬಿಡ್ತೀರಿ. ಸೊ ಈ ತರಹದ ಒಂದಷ್ಟು ಕೆಟ್ಟ ಫಲಗಳನ್ನತಕ್ಕಂಥದ್ದು ಕೂಡ ಈ ಬುಧನಿಂದಲೇ ಅನುಭವಕ್ಕೆ ಬರ್ತಾ ಹೋಗುತ್ತೆ. ಮೇಷರಾಶಿಯಲ್ಲಿ, ಕುಜನ ರಾಶಿಯಲ್ಲಿ ಇರತಕ್ಕಂಥವನಿಗೆ ಬಹಳಷ್ಟು ಕೆಟ್ಟ ರೀತಿಯಾಗಿರ್ತಕ್ಕಂತಹ ಫಲಗಳು ಈ ಬುಧನಿಗೆ ಇರುತ್ತೆ. ಸೊ ಈ ಶನಿಯ ಮನೆ ಆಗಿರಬಹುದು, ಅಥವಾ ಮೀನರಾಶಿ ಆಗಿರಬಹುದು, ಕುಜನ ಮನೆಗಳಾಗಿರಬಹುದು, ಇವೆಲ್ಲ ಬುಧನಿಗೆ ಒಂದಷ್ಟು ಕೆಟ್ಟ ರೀತಿಯ ಫಲಗಳನ್ನು ಕೊಡುವಂತಹ ರಾಶಿಗಳು. ಸೊ ಈ ಒಂದು ರಾಶಿಗಳಲ್ಲಿ ಇರಬೇಕಾದರೆ ನೀವು ಹುಟ್ಟಿದ್ದಿದ್ದರೆ ನಿಮಗೆ ಈ ಬುಧನಿಂದ ಒಂದಷ್ಟು ರೀತಿಯ ಕೆಟ್ಟ ಫಲಗಳನ್ನತಕ್ಕಂಥದ್ದು ಅನುಭವಕ್ಕೆ ಬರುತ್ತೆ. ಅಕಸ್ಮಾತ್ ಈ ಬುಧನಿಗೆ ಗುರುವಿನ ಸಂಪರ್ಕ ಇದೆ ಅಥವಾ ಭಾಗ್ಯರಾಶಿಧಿಪತಿಯ ಸಂಪರ್ಕಗಳೆಲ್ಲ ಬಂದಿದೆ ಅಂತಾದರೆ ಅಲ್ಲಿಂದ ಬರ್ತಕ್ಕಂತಹ ಫಲಗಳು ಪರಿವರ್ತನೆಗೊಂಡು ಶುಭವಾಗಿ ನಿಮಗೆ ಅನುಭವಕ್ಕೆ ಬರ್ತಾ ಹೋಗುತ್ತೆ. ಸೊ ಒಟ್ಟಾರೆ ಬುಧ ಅನ್ನತಕ್ಕಂಥವನು ಬಹಳ ರೀತಿಯ ಒಳ್ಳೆಯ ಫಲಗಳನ್ನು ಕೊಡಲು ಶಕ್ತನಾಗಿರತಕ್ಕಂಥವನು. ಆದರೆ ಕೆಟ್ಟ ಜನರ ಜೊತೆ ಸೇರಿದರೆ ಅವನ ಗುಣಗಳು ಸಹ ಬದಲಾವಣೆ ಹೊಂದುತ್ತೆ. ಈ ಬುಧ ಅನ್ನತಕ್ಕಂಥವನು ಶುಭಗ್ರಹನೂ ಅಲ್ಲ, ಅಶುಭಗ್ರಹನೂ ಅಲ್ಲ. ಅವನೊಟ್ಟಿಗೆ ಯಾರಿದ್ದಾರೆ ಅವರ ಒಂದು ಗುಣವನ್ನು ಈತ ಫಾಲೋ ಮಾಡ್ತಾನೆ. ಅವರೊಟ್ಟಿಗೆ ಕೆಟ್ಟ ಗ್ರಹಗಳಿದ್ದಾವೆ ಅಂತಾದರೆ ಆ ಒಂದು ಕೆಟ್ಟ ಗ್ರಹರ ಸ್ವಭಾವವೇ ಇವನಿಗೂ ಬಂದುಬಿಡುತ್ತೆ. ಒಳ್ಳೆಯ ಗ್ರಹರಿದ್ದಾರೆ ಅಂತಾದರೆ ಒಳ್ಳೆಯ ಸ್ವಭಾವಗಳು ಬರುತ್ತೆ. ಇವನು ಯಾರ ಜೊತೆಗೆ ಹೋಗುತ್ತಾನೋ ಅವರ ಗುಣಗಳನ್ನು ಈತ ಫಾಲೋ ಮಾಡ್ತಾ ಹೋಗ್ತಾನೆ. ಅವನದೇ ಆಗಿರತಕ್ಕಂತಹ ಸ್ವಂತವಾಗಿರತಕ್ಕಂತಹ ಬಲಿಷ್ಠವಾಗಿರತಕ್ಕಂತಹ ಗುಣ ಅನ್ನತಕ್ಕಂಥದ್ದಿಲ್ಲ. ಪಾಪನೂ ಅಲ್ಲ, ಶುಭನೂ ಅಲ್ಲ, ಯಾವುದು ಬಂತೋ ಅದು ಹಾಗೆ ಅವನ ಒಂದು ಗುಣಗಳನ್ನು ಬದಲಾವಣೆ ಮಾಡ್ತಿರ್ತಾನೆ. ಹಾಗಾಗಿ ಬುಧನ ಪ್ರಿಡಿಕ್ಷನ್ ಅನ್ನತಕ್ಕಂಥದ್ದು ಬಹಳ ಕಷ್ಟಕರವಾಗಿರ್ತಕ್ಕಂಥದ್ದು. ಅವನು ಯಾವ ರಾಶಿಯಲ್ಲಿದ್ದಾನೆ, ಯಾವ ಅಂಶವನ್ನು ಹೊಂದಿದ್ದಾನೆ, ಯಾವ ಭಾವದಲ್ಲಿದ್ದಾನೆ, ಯಾವ ಗ್ರಹರ ಸಂಪರ್ಕದಲ್ಲಿದ್ದಾನೆ, ಆ ಗ್ರಹರಿಗೆ ಆ ಒಂದು ರಾಶಿಯಲ್ಲಿ ಯಾವ ಫಲ ಇದೆ, ಅದರಲ್ಲಿ ಯಾವ ಫಲ ಈ ಬುಧನಿಗೆ ಬರ್ತಾ ಉಂಟು, ಅದನ್ನೆಲ್ಲ ಆಲೋಚನೆ ಮಾಡಿಯೇ ಫೈನಲ್ ಆಗಿರತಕ್ಕಂತಹ ಫಲಗಳನ್ನು ಬುಧನಿಂದ ಹೇಳೋದಕ್ಕೆ ಸಾಧ್ಯ. ನಿಮಗೆ ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಬುಧನಿಂದ ಒಂದು ನಿಪುಣತ್ವ ಅನ್ನತಕ್ಕಂಥದ್ದು ಬರುತ್ತೆ. ಹಾಗೆ ಒಂದು ಹಾಸ್ಯ ರುಚಿ ಅನ್ನತಕ್ಕಂಥದ್ದು ಬರುತ್ತೆ. ಹಾಗೆ ಒಂದು ವಾಕ್ ಚಾತುರ್ಯ ಅನ್ನತಕ್ಕಂಥದ್ದು ಈ ಬುಧನಿಂದ ಇನ್ಫ್ಲೂಯೆನ್ಸ್ ಆಗುತ್ತೆ. ಸೊ ಈ ಒಂದು ಗುಣಗಳನ್ನತಕ್ಕಂಥದ್ದು ನಿಮ್ಮಲ್ಲಿ ಇಂಡಿಕೇಟ್ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಈ ಒಂದು ಬುಧ ದಶೆಯಲ್ಲಿ. ಬುಧ ದಶೆ ನಿಮಗೆ ಚೆನ್ನಾಗಿದೆ, ಬುಧನ ಪರಿಸ್ಥಿತಿ ಚೆನ್ನಾಗಿದೆ ಅಂತಾದರೆ ಈ ಒಂದು ಗುಣಗಳಿಂದ ನಿಮಗೆ ಒಂದಷ್ಟು ಗೌರವಗಳು ಬರ್ತಾ ಹೋಗುತ್ತೆ, ಆರ್ಥಿಕವಾಗಿರತಕ್ಕಂತಹ ಅಭಿವೃದ್ಧಿ ಆಗುತ್ತೆ, ಕೌಟುಂಬಿಕವಾಗಿರತಕ್ಕಂತಹ ಅಭಿವೃದ್ಧಿಗಳಾಗ್ತಾ ಹೋಗುತ್ತೆ. ಸೊ ಇದೆಲ್ಲ ಒಂದು ಈ ಬುಧನ ದಶೆಯ ಸಂದರ್ಭದಲ್ಲಿ ಆಗ್ತಾ ಹೋಗುತ್ತೆ. ಅಶುಭವಾಗಿರತಕ್ಕಂತಹ ಬುಧನ ದಶೆಯಲ್ಲಿ ನಿಮಗೆ ಈ ಒಂದು ಮಾತುಗಳಿಂದಾಗಿ ಅಥವಾ ನಿಮ್ಮ ನಿಪುಣತೆಯಿಂದಾಗಿ, ನಿಮ್ಮ ಪಾಂಡಿತ್ಯದಿಂದಾಗಿ ನಿಮಗೊಂದಷ್ಟು ಅಶುಭ ಫಲಗಳನ್ನತಕ್ಕಂಥದ್ದು ಅನುಭವಕ್ಕೆ ಬರ್ತಾ ಹೋಗುತ್ತೆ. ನೀವು ಆಡುವಂತಹ ಮಾತುಗಳು ನಿಮ್ಮನ್ನು ಕಷ್ಟಕ್ಕೆ ಸಿಲುಕಿಸ್ತಾ ಹೋಗುತ್ತೆ. ನಿಮ್ಮಲ್ಲಿ ಇರತಕ್ಕಂತಹ ಪಾಂಡಿತ್ಯ ಅನ್ನತಕ್ಕಂಥದ್ದು ಒಳ್ಳೆಯ ಕೆಲಸಕ್ಕೆ ಉಪಯೋಗ ಆಗದೆ ಕೆಟ್ಟ ಕೆಲಸಗಳಿಗೆ ಉಪಯೋಗ ಆಗಿ ಅದರಿಂದ ನಿಮಗೆ ಒಂದಷ್ಟು ತೊಂದರೆಗಳು ಉಂಟಾಗುತ್ತಾ ಹೋಗುತ್ತೆ. ಈ ಬುಧ ಅನ್ನತಕ್ಕಂಥವನು ಕಾಮಾಗಿ ಇರತಕ್ಕಂಥವನು, ಎಲ್ಲ ಪರಿಸ್ಥಿತಿಯನ್ನು ನಿಧಾನವಾಗಿ ಅರ್ಥೈಸಿಕೊಂಡು ಅದರ ಮೇಲೆ ಒಂದು ಡಿಸಿಷನನ್ನು ತಗೊಂಡು ಅದನ್ನು ಮತ್ತೆ ಪ್ಲ್ಯಾನ್ ಮಾಡಿ ಆ ಒಂದು ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡ್ತಾ ಹೋಗುತ್ತಾನೆ. ಎಲ್ಲೂ ಕೂಡ ಗಡಿಬಿಡಿ ಮಾಡೋದಕ್ಕೆ ಹೋಗೋದಿಲ್ಲ, ಒಳ್ಳೆಯ ಪ್ಲ್ಯಾನ್ಗಳನ್ನು ಇಟ್ಕೊಂಡಿರ್ತಾನೆ. ಸೊ ಈ ಕೆಲಸವನ್ನು ನಾನು ಹೀಗೆ ಮಾಡಬೇಕು, ಇಷ್ಟು ದಿನದೊಳಗೆ ಮುಗಿಸಬೇಕು, ಅಲ್ಲೇನಾದರೂ ತೊಂದರೆಗಳು ಬಂದರೆ ಆ ಪ್ಲ್ಯಾನನ್ನು ಹೇಗೆ ಮಾಡಿಫೈ ಮಾಡಬೇಕು, ಸೊ ಅದನ್ನು ನಾನು ಹೇಗೆ ಎಕ್ಸಿಕ್ಯೂಟ್ ಮಾಡ್ತಾ ಹೋಗಬೇಕು, ಎಲ್ಲ ರೀತಿಯ ಪ್ಲ್ಯಾನ್ಗಳನ್ನು ಕೂಡ ಈತ ಇಟ್ಕೊಂಡಿರ್ತಾನೆ. ಸೊ ಅವನೇನೋ ಒಂದು ಕೆಲಸ ಮಾಡಲಿಕ್ಕೆ ಹೊರಟಿದ್ದಾನೆ ಅಂತಾದರೆ ಆ ಒಂದು ಕೆಲಸವನ್ನು ಮಾಡಿಯೇ ತೀರ್ತಾನೆ. ಒಂದು ಪ್ಲ್ಯಾನ್ ಇರುತ್ತೆ, ಅದಕ್ಕೊಂದು ಬ್ಯಾಕಪ್ ಪ್ಲ್ಯಾನ್ ಇರುತ್ತೆ, ಅದು ಸೈಡ್ ವೇಸ್ ಹೋದರೆ ಅದನ್ನು ಸರಿ ಮಾಡೋದು ಹೇಗೆ ಅನ್ನತಕ್ಕಂಥದ್ದು ಗೊತ್ತಿರುತ್ತೆ. ಸೊ ಎಲ್ಲ ರೀತಿಯಿಂದಲೂ ಕೂಡ ಆಲೋಚನೆ ಮಾಡಿಕೊಂಡು ಅವನು ಕೆಲಸವನ್ನು ಪ್ರಾರಂಭ ಮಾಡ್ತಾನೆ. ಕೆಲಸ ಪ್ರಾರಂಭ ಮಾಡೋದು ನಿಧಾನ ಆಗಬಹುದು, ಯೋಚನೆ ಮಾಡೋದಕ್ಕೆ, ರಿಸರ್ಚ್ ಮಾಡೋದಕ್ಕೆ ಬಹಳಷ್ಟು ಸಮಯವನ್ನು ತೆಗೆದುಕೊಳ್ತಾನೆ ಆಯಿತಾ ಬುಧ. ಸೊ ಈ ಬುಧನ ಲಕ್ಷಣಗಳನ್ನತಕ್ಕಂಥದ್ದು ಈ ಬುಧ ದಶೆಯಲ್ಲಿ ಚೆನ್ನಾಗಿ ಪ್ರಕಟ ಆಗ್ತಾ ಹೋಗುತ್ತೆ. ನೀವು ಇವಾಗ ಏನು ಕೆಲಸ ಮಾಡ್ತೀರಿ ಆ ಕೆಲಸಗಳು ನಿಮಗೇನು 10 ವರ್ಷದ ಮೇಲೆ ರಿಟರ್ನನ್ನು ಕೊಡುವಂಥದ್ದಿರುತ್ತೆ. ಸೊ ಯಾವುದೇ ಕೆಲಸಗಳನ್ನು ಮಾಡಿದ್ರು ಅದು ಒಂದಲ್ಲ ಒಂದು ರೀತಿಯಲ್ಲಿ ಉಪಯೋಗ ಆಗುವ ಹಾಗೆಯೇ ಹಾಗೆ ಒಂದು ಕೆಲಸಗಳನ್ನು ಮಾಡ್ತಾ ಹೋಗ್ತಾರೆ. ಸೊ ಇದು ಒಂದು ಬುಧನ ಒಂದು ಮುಖ್ಯವಾಗಿರ್ತಕ್ಕಂತಹ ಲಕ್ಷಣಗಳು.
ಇವಾಗ ಅವರೇನೋ ಕೆಲಸ ಮಾಡ್ತಾ ಇದ್ದಾರೆ, ಅದು ರೆಲೆವೆಂಟ್ ಅನಿಸದೇ ಇರಬಹುದು. ಆದರೆ 10 ವರ್ಷದ ನಂತರ ಆ ಕೆಲಸದಿಂದ ಆಗತಕ್ಕಂತಹ ಪ್ರತಿಫಲಗಳನ್ನತಕ್ಕಂಥದ್ದು ಚೆನ್ನಾಗಿ ಬರುತ್ತೆ. 10 ವರ್ಷದ ಮುಂದಿನ ಚಿಂತನೆಗಳನ್ನು ಮಾಡುವಂತಹ ಕೆಪಾಸಿಟಿ ಅನ್ನತಕ್ಕಂಥದ್ದು ಈ ಬುಧನಿಗಿರುತ್ತೆ. ಸೊ ಈ ಬುಧನ ದಶೆ ಅನ್ನತಕ್ಕಂಥದ್ದು ಅಷ್ಟು ಇಂಪಾರ್ಟೆಂಟ್. ಈ ಬುಧನ ದಶೆ ಅನ್ನತಕ್ಕಂಥದ್ದು ಶುಭವಾಗಿದೆ ಅಂತ ಆದರೆ ಬಹಳಷ್ಟು ರೀತಿಯಲ್ಲಿ ಒಳ್ಳೆಯ ಫಲಗಳನ್ನತಕ್ಕಂಥದ್ದು ಅನುಭವಕ್ಕೆ ಬರ್ತಾ ಹೋಗುತ್ತೆ. ನಿಮ್ಮ ಫ್ಯೂಚರ್ ಅನ್ನತಕ್ಕಂಥದ್ದು ಬ್ರೈಟ್ ಆಗಿರುತ್ತೆ. ಈ ಬುಧನ ಸಮಯದಲ್ಲಿ ನೀವು ಕಷ್ಟಪಡಬೇಕಾಗಿ ಬರಬಹುದು, ಆಲೋಚನೆಗಳನ್ನು ಜಾಸ್ತಿ ಮಾಡಬೇಕಾಗಿ ಬರಬಹುದು. ಈ ಬುಧನ ಸಂದರ್ಭದಲ್ಲಿ ಇನ್ವೆಸ್ಟ್ಮೆಂಟ್ಗಳು ಜಾಸ್ತಿ ಆಗಬಹುದು. ಸೊ ಅಂತಹ ಒಂದು ಇನ್ವೆಸ್ಟ್ಮೆಂಟ್ಗಳು ಜಾಸ್ತಿ ಆದರೂ ಅದರ ಪ್ರತಿಫಲಗಳನ್ನತಕ್ಕಂಥದ್ದು ಲಾಂಗ್ ಟೈಮಲ್ಲಿ ನಿಮಗೆ ಉಪಯೋಗಕ್ಕೆ ಬರ್ತಾ ಹೋಗುತ್ತೆ. ಈ ಬುಧನ ದಶೆಯಲ್ಲಿ ಮಾಡ್ತಕ್ಕಂತಹ ಕೆಲಸಗಳ ವ್ಯರ್ಥ ಕೆಲಸಗಳಂತ ಅನಿಸಬಹುದು ಮೊದಲಿಗೆ, ಆದರೆ ಆ ಒಂದು ಕೆಲಸಗಳಿಂದ ಮುಂದೆ ಅನುಕೂಲತೆಗಳನ್ನತಕ್ಕಂಥದ್ದು ಆಗುತ್ತಾ ಹೋಗುತ್ತೆ. ಹಾಗಾಗಿ ಬುಧನ ದಶೆ ಅನ್ನತಕ್ಕಂಥದ್ದು ನಿಮಗೆ ಚೆನ್ನಾಗಿ ಇದೆ ಅಂತ ಆದರೆ ಒಳ್ಳೆಯ ಫಲಗಳನ್ನತಕ್ಕಂಥದ್ದು ಬುಧ ದಶೆಯಲ್ಲೂ ಕೂಡ ಅನುಭವಕ್ಕೆ ಬರುತ್ತೆ, ಬುಧ ದಶೆಯ ನಂತರದಲ್ಲೂ ಸಹ ಅನುಭವಕ್ಕೆ ಬರ್ತಾ ಹೋಗುತ್ತೆ. ಒಳ್ಳೆಯ ಒಂದು ಪ್ಲ್ಯಾಟ್ಫಾರ್ಮ್ ಹಾಕುತ್ತೆ ಈ ಒಂದು ಬುಧ ದಶೆ ಅನ್ನತಕ್ಕಂಥದ್ದು. ಇಂತಹ ಬುಧ ದಶೆ ವಿದ್ಯೆಯನ್ನು ಪಡೆಯುವಂತಹ ಸಂದರ್ಭದಲ್ಲೆಲ್ಲ ಬಂದರೆ ಒಳ್ಳೆಯ ಪ್ರತಿಫಲಗಳನ್ನತಕ್ಕಂಥದ್ದು ಸಿಗುತ್ತೆ ಜೀವಮಾನ ಪರ್ಯಂತ. ಅದೇ ರೀತಿಯಾಗಿ ಬುಧ ದಶೆ ಅನ್ನತಕ್ಕಂಥ ನಿಮಗೆ ಕೆಟ್ಟ ಫಲಗಳನ್ನು ಕೊಡುವಂಥದ್ದು ಅಂತ ಆದರೆ ನೀವು ಮಾಡ್ತಕ್ಕಂತಹ ಎಲ್ಲ ಕೆಲಸಗಳು ಕೂಡ ಫೇಲಿಯರ್ ಆಗಲಿಕ್ಕೆ ಶುರುವಾಗುತ್ತೆ. ಏನಾದರೂ ಒಂದು ಅಡಚಣೆಗಳು ಬರ್ತಾ ಹೋಗುತ್ತೆ. ನೀವು ಮಾಡಿರ್ತಕ್ಕಂತಹ ಪ್ಲ್ಯಾನ್ಗಳಲ್ಲಿ ಏನೋ ಒಂದಷ್ಟು ಫಾಲ್ಟ್ಗಳು ಬರ್ತಾ ಹೋಗುತ್ತೆ. ಒಂದು ಫಾಲ್ಟ್ ಬಂದರೆ ಸಾಕು, ಪೂರ್ತಿ ಪ್ಲ್ಯಾನ್ ಅನ್ನತಕ್ಕಂಥದ್ದು ಟ್ರ್ಯಾಕ್ ತಪ್ಪಿ ಹೋಗುತ್ತೆ. ಅದರಿಂದ ಒಂದಷ್ಟು ಅನಾನುಕೂಲತೆಗಳಾಗ್ತಾ ಹೋಗುತ್ತೆ. ಹಿಡಿದಿರ್ತಕ್ಕಂತಹ ಕೆಲಸಗಳು ಪೂರ್ತಿ ಆಗೋದಿಲ್ಲ. ನೀವು ಆಡುವಂತಹ ಮಾತುಗಳು ನಡೆಯೋದಿಲ್ಲ. ಆಡುವಂತಹ ಮಾತುಗಳಿಂದ ಸಮಸ್ಯೆ ಆಗುತ್ತಾ ಹೋಗುತ್ತೆ. ನಿಮಗೆ ಇರತಕ್ಕಂತಹ ಪಾಂಡಿತ್ಯದಿಂದ ನಿಮಗೆ ಒಂದಷ್ಟು ತೊಂದರೆಗಳು ಉಂಟಾಗುತ್ತಾ ಹೋಗುತ್ತೆ, ಅಥವಾ ನಿಮಗೆ ಇರತಕ್ಕಂತಹ ವಿದ್ಯೆಗಳು ಸರಿಯಾಗಿ ಉಪಯೋಗಕ್ಕೆ ಬರೋದಿಲ್ಲ. ಸೊ ಈ ರೀತಿಯಾಗಿರ್ತಕ್ಕಂತಹ ಬಹಳಷ್ಟು ರೀತಿಯಾಗಿರ್ತಕ್ಕಂತಹ ತೊಂದರೆಗಳು ಉಂಟಾಗ್ತಾ ಹೋಗುತ್ತೆ. ಬುಧನಿಗೆ ಆರೋಗ್ಯದ ವಿಚಾರವನ್ನು ಹೇಳೋದಾದರೆ ಈ ಲಿವರಿಗೆ ಸಂಬಂಧಪಟ್ಟಿರತಕ್ಕಂತಹ ಅನಾರೋಗ್ಯಗಳು ಅನ್ನತಕ್ಕಂಥದ್ದು ಬರ್ತಾ ಹೋಗುತ್ತೆ. ಹೇಳೋದಕ್ಕೆ ಹೋದರೆ ಇನ್ನೂ ಸಾಕಷ್ಟು ವಿಚಾರಗಳು ಈ ಬುಧನಿಂದ ಇನ್ಫ್ಲುಯೆನ್ಸ್ ಆಗತಕ್ಕಂಥದ್ದು ಇದೆ. ಈ ಒಂದು ವಿಡಿಯೋದಲ್ಲಿ ನನಗೆ ನೆನಪಾದಷ್ಟು ಅಥವಾ ಸಮಯ ಇದ್ದಷ್ಟು ಹೇಳಿದ್ದೇನೆ. ಮುಂದೆ ಬರತಕ್ಕಂತಹ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನದಾಗಿರತಕ್ಕಂತಹ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.